ಬೀದರ್ ಜಿಲ್ಲೆ ಹುಮ್ನಾಬಾದ ತಾಲೂಕಿನ ಜಲಸಂಗಿ ಗ್ರಾಮದ ಬಳಿ ಟನ್ಗಟ್ಟಲೆ ಮೀನುಗಳು ಬೀದಿಯಲ್ಲಿ ಬಿಸಾಡಿ ಹೋದ ಘಟನೆ ನಡೆದಿದೆ. ಹುಮ್ನಾಬಾದ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ ಹೀಗೆ ರಾಶಿಗಟ್ಟಲೆ ಮೀನುಗಳು ಬಿಸಾಡಿರೋದು. ಪುಗಸಟ್ಟೆ ಮೀನುಗಳು ಸಿಕ್ಕಿವೆ ಅಂತ ಸ್ಥಳೀಯ ಸುತ್ತಮುತ್ತಲಿನ ಗ್ರಾಮಸ್ಥರು ಇದನ್ನ ತಗೊಳ್ತಾ ಇದ್ರು. ಆದರೆ ಈ ಮೀನುಗಳು ವಿಷಪೂರಿತ, ತಿನ್ನೋದಕ್ಕೆ ಹಾನಿಕಾರಕ ಅಂತ ಮೀನು ಸಂರಕ್ಷಣಾ ಅಧಿಕಾರಿಗಳು ಹೇಳಿದ್ದಾರೆ. ಆದ್ರೂ ಮಾತು ಕೇಳದೆ ಜನ ಮೀನುಗಳನ್ನ ಕೊಂಡೊಯ್ದಿದ್ದಾರೆ. ಹೀಗಾಗಿ ಸ್ಥಳಕ್ಕೆ ಭೇಟಿ ಕೊಟ್ಟ ಅಧಿಕಾರಿಗಳು ಮತ್ತು ಹುಮ್ನಾಬಾದ ಪೊಲೀಸರು ರಾಶಿಗಟ್ಟಲೆ ಮೀನುಗಳನ್ನ ಗುಂಡಿ ಅಗೆದು ಅದರಲ್ಲಿ ಮುಚ್ಚುವ ಕಾರ್ಯ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್. ಅನಿಲ್, ತಿನ್ನೋದಕ್ಕೆ ಹಾನಿಕಾರಕವಾದಂತಹ ಮೀನುಗಳನ್ನ ರಾಶಿಗಟ್ಟಲೆ ಹೀಗೆ ಬಿಸಾಕಿ ಹೋಗಿದ್ದಾರೆ. ಯಾರೀ ಕೃತ್ಯ ಮಾಡಿದ್ದಾರೆ, ಇದ್ರ ಬಗ್ಗೆ ಮಾಹಿತಿ ಸಿಗ್ತಿದೆಯಾ? ಈಗ ಇದನ್ನ ಯಾವ ರೀತಿ ಪೊಲೀಸರು ಸರಿಪಡಿಸ್ತಾ ಇದ್ದಾರೆ? ಭಾವನಾ, ಬೀದರ್ ಜಿಲ್ಲೆಯ ಜಲಸಂಗಿ ಕ್ರಾಸ್ ಬಳಿ ಅಂದ್ರೆ ಹುಮ್ನಾಬಾದ್ ತಾಲೂಕಿನ ಜಲಸಂಗಿ ಕ್ರಾಸ್ ಬಳಿ ಈ ರೀತಿಯಾಗಿ ನಿನ್ನೆ ತಡರಾತ್ರಿ ಆಂಧ್ರದಿಂದ ಅಕ್ರಮವಾಗಿ ಮಹಾರಾಷ್ಟ್ರಕ್ಕೆ ಸಾಗಿಸಿದ್ದ ಮಾರ್ಗ ಮಧ್ಯದಲ್ಲಿ RTO ಚೆಕ್ ಪೋಸ್ಟ್ ಬಳಿ ಏನು ವಾಹನ ತಪಾಸಣೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಚಾಲಕರೇನೋ ಅದು ಪೊಲೀಸರು ಅದನ್ನ ಹಿಡಿಬಹುದು, ಅಂದ್ರೆ ಆಫ್ರಿಕಾದ ನಿಷೇಧಿತ ಕ್ಯಾಟ್ ಫಿಶ್ ಇದಾಗಿದ್ದು ಇದನ್ನ ಸಾಗಾಟ ಮಾಡೋದು ಅಕ್ರಮ ಅಂತ ಗೊತ್ತಿದ್ದು ಕೂಡ ಅವರು ಅಕ್ರಮದಲ್ಲಿ ಪಾಲ್ಗೊಂಡಿದ್ರು ಅಂತ ಮೇಲ್ನೋಟಕ್ಕೆ ಭಾವಿಸಲಾಗಿದೆ. ಇದರ ಒಂದು ಭಯದಲ್ಲಿ ಆ ಚಾಲಕರು ತಂದು ಈ ರೀತಿ ಜಲಸಂಗಿ ಕ್ರಾಸ್ ಬಳಿ ಈ ಒಂದು ಲಾರಿ ಟನ್ ಗಟ್ಟಲೆ ಮೀನುಗಳನ್ನ ಬಿಸಾಡಿ ಹೋಗಿದ್ದಾರೆ. ದುರಂತರ ಅಂದ್ರೆ ಇಲ್ಲಿ ಬಿದ್ದಿರುವ ಮೀನುಗಳನ್ನ ಸುತ್ತಲಿನ ಸುಮಾರು 10ಕ್ಕೂ ಹೆಚ್ಚು ಗ್ರಾಮಸ್ಥರು ಅಂದ್ರೆ ಜಲಸಂಗಿ ಮತ್ತು ಸಿನ್ಕೇರ ಈ ಒಂದು ಭಾಗದ ಎಲ್ಲಾ ಜನರು ಆ ಒಂದು ಮೀನನ್ನ ಬಳಸ್ಕೊಂಡಿದ್ದಾರೆ. ಸೊ ಅಲ್ಲಿ ವಾಂತಿ ಭೇದಿ ಹರಡುವ ಮತ್ತು ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಆ ಮೀನುಗಳನ್ನ ಒಂದು ಗುಂಡಿ ತೋಡಿ ಅಲ್ಲಿ ಒಂದು ರೀತಿ ಹೂತುವಂತ ಕೆಲಸ ಮಾಡಿದ್ದಾರೆ. ಭಾವನಾ, ಧನ್ಯವಾದ ಅನಿಲ್ ಎಲ್ಲ ಮಾಹಿತಿಗೆ. ಎಲ್ಲೆಲ್ಲ ಯಾರಿಲ್ಲ